ಶಿವಮೊಗ್ಗದಲ್ಲಿ ಎಸ್ಎಸ್ಎಲ್ಸಿ ಬಾಲಕನ ಕೊಲೆ, ಕೊಂದಿದ್ಯಾರು ಮತ್ತೆ ಕೊಂದಿದ್ದೇಕೆ? ಧಾರವಾಡದಲ್ಲಿ ಮತ್ತೊಂದು ಬಾಂಗ್ಲಾದೇಶ್ ಆಗುತ್ತಾ? ವಿದ್ಯಾರ್ಥಿಗಳಿಂದ ಸರ್ಕಾರಕ್ಕೆ ಎಚ್ಚರಿಕೆ, ನೋಟಿಫಿಕೇಶನ್ ಮಾಡದೇ ಇದ್ರೆ ಮತ್ತೊಂದು ಬಾಂಗ್ಲಾದೇಶ್ ಆಗೇ ಆಗುತ್ತೆ. ಮತ್ತು ದರ್ಶನ್ ಕೇಸಲ್ಲಿ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ವಿರುದ್ಧವೇ ಈಗ ದೂರು ದಾಖಲಾಗಿದೆ. ಪೊಲೀಸರ ಎಡವಟ್ಟಿನಿಂದ ಈಗ ದರ್ಶನ್ಗೆ ವರದಾನವಾಗುತ್ತಾ ಎನ್ನುವುದನ್ನ ಕೂಡ ಇಲ್ಲಿ ನೋಡಬೇಕಾಗಿರುವಂಥದ್ದು. ನೋಡಿ, ಶಿವಮೊಗ್ಗದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸ್ಪೆಷಲ್ ಕ್ಲಾಸ್ ಬಳಿಕ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ಗಾಂಜಾ ನಶೆಯಲ್ಲಿದ್ದ ಅಪ್ರಾಪ್ತ ಬಾಲಕರು ಈ ಕೃತ್ಯ ಎಸಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಸ್ಥಳೀಯರು ಮತ್ತೆ ಶಾಲೆಯ ಹೆಡ್ ಮಾಸ್ಟರ್ ಕೂಡ ಹೇಳಿರುವಂಥದ್ದು. ಇನ್ನು ಅಲ್ಲಿ ಇರುವಂತಹ ಒಂದು ಸ್ಥಳೀಯರು ಕೂಡ ಅವರನ್ನ ಕೊಲೆ ನಂತರ ಹುಡುಗನ ಎತ್ಕೊಂಡು ಹೋಗಿರುವಂತಹ ಘಟನೆ ಕೂಡ ನಡೆದಿದೆ. ಆ ಸ್ಥಳೀಯರು ಕೂಡ ಈ ಮಾತನಾಡಿದ್ದಾರೆ. ಏನಂತ ಹೇಳಿದ್ರೆ, ಗಾಂಜಾ ಹೊಡೆದುತ್ತಿರುವ ಅಪ್ರಾಪ್ತ ಹುಡುಗರೇ ಈ ಒಂದು ಘಟನೆಗೆ ಕಾರಣ. ನಿನ್ನೆ ಸಂಜೆ 4 ಗಂಟೆಯಿಂದಲೇ 3-4 ಹುಡುಗರು ಸ್ಕೂಟು ತೆಗೆದುಕೊಂಡು ಓಡಾಡ್ತಿದ್ರು. ಇದರ ಜೊತೆಯಲ್ಲಿ ಸ್ಕೂಲ್ ಹುಡುಗರಿದ್ದರು, ಅವರೇ ಸೇರಿ ಆ ಹುಡುಗನ ಕೊಲೆ ಮಾಡಿದ್ದಾರೆ. ಹಲ್ಲೆಯಿಂದ ಪ್ರಜ್ಞೆ ಕಳೆದುಕೊಂಡಿದ್ದ ಸಂಕೇತ್ನನ್ನ ಶಾಲೆಯವರೆಗೂ ಎತ್ಕೊಂಡು ಹೋಗಿದ್ದಾರೆ. ನಂತರ ಅಲ್ಲಿ ಹೆಡ್ ಮಾಸ್ಟರ್ ಎಲ್ಲರೂ ಸೇರಿ ನೀರು ಕುಡಿದಿದ್ದಾರೆ. ಆದರೆ ಅಷ್ಟರ ಆದಾಗ್ಲೆಲ್ಲ ಹುಡುಗ ಆಗ್ಲೇ ಪ್ರಜ್ಞೆ ಕಳ್ಕೊಂಡಿದ್ದ, ಆಲ್ರೆಡಿ ಸಾವನ್ನಪ್ಪಿದ್ದ ಅಂತಲೂ ಕೂಡ ಹೇಳಲಾಗ್ತಿದೆ. ಇನ್ನು ಮುಂದುವರೆದು ಈ ಭಾಗದಲ್ಲಿ 14ರಿಂದ 15 ವರ್ಷದ ಹುಡುಗರು ಗಾಂಜಾ ಸೇವಿಸ್ತಾರೆ, ಶಾಲೆಗೆ ಹೋಗ್ತೀವಿ ಅಂತಾರೆ. ಆದರೆ ಯಾರು ಕೂಡ ಶಾಲೆಗೆ ಹೋಗಲ್ಲ. ಗಾಂಜಾ ಸೇವಿಸಿ ಆ ನಶೆಯಲ್ಲಿ ಏರಿಯಾದಲ್ಲೇ ದಾಂಧಲೆ ಮಾಡ್ತಾರೆ, ಬೇಕಾಬಿಟ್ಟಿ ಬೈಕ್ ಚಲಾಯಿಸ್ತಾರೆ. ಕೇಳಿದ್ರೆ ನಿಮ್ಮಪ್ಪನ ರಸ್ತೆನ ಅಂತ ಎಲ್ಲರೂ ಕೂಡ ಇಲ್ಲಿ ಆ ಥರ ಪ್ರಶ್ನೆ ಮಾಡ್ತಾರೆ. ಸಂಕೇತ್ ಸಾವಿನ ಕುರಿತು ಮುಖ್ಯೋಪಾಧ್ಯಾಯರು ಕೂಡ ಹೇಳಿರುವಂಥದ್ದು. ಅಂದ್ರೆ ಪ್ರತಿದಿನ 6:30 ಕ್ಲಾಸ್ ತೆಗೆದುಕೊಳ್ತೇವೆ. SSLC ಎಕ್ಸಾಮ್ ಬರ್ತಾ ಇರೋದ್ರಿಂದ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಆದರೆ ಸಮೀಪ ಪೋಷಕರ ಒಪ್ಪಿಗೆ ಮೇರೆಗೆ ಕೂಡ ರಾತ್ರಿ 9 ಕೂಡ ಕ್ಲಾಸ್ ಇರುತ್ತಂತೆ. ಆದರೆ ನಿನ್ನೆ ಗಣಿತ ವಿಷಯದ ಸ್ಪೆಷಲ್ ಕ್ಲಾಸ್ನಲ್ಲಿ 33 ವಿದ್ಯಾರ್ಥಿಗಳಿದ್ರು. ಶಾಲೆಯ ಕಾಂಪೌಂಡ್ನಿಂದ ಹೊರ ಬಂದ ಮೇಲೆ ಈ ಘಟನೆ ನಡೆದಿದೆ. ಹಲ್ಲೆ ಮಾಡಿದವರ ಪೈಕಿ ಓರ್ವ SSLC ಫೇಲ್ ಆಗಿಲ್ಲ, ಮತ್ತೊಮ್ಮೆ ಪರೀಕ್ಷೆಗೆ ಬರೆಯಲು ಸಿದ್ಧತೆ ಮಾಡ್ಕೊಳ್ತಿದ್ದಾನಂತೆ. ಇನ್ನೊಬ್ಬ 9ನೇ ತರಗತಿ ಫೇಲ್ ಆಗಿರುವ ವಿದ್ಯಾರ್ಥಿ ಅಂತೆ. ಮತ್ತೋರ್ವ ನಮ್ಮ ವಿದ್ಯಾರ್ಥಿ ಅಲ್ಲ, ಶಾಲೆಯ ಪಕ್ಕದಲ್ಲೇ ಮೈದಾನವಿದ್ದು ಮನೆಗೆ ಸಮೀಪ ಆಗಿರುವ ಕಾರಣ ಮಕ್ಕಳು ಅಲ್ಲಿಂದನೇ ಹೋಗ್ತಾರೆ ಎನ್ನುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ಮುಖ್ಯೋಪಾಧ್ಯಾಯರು ನೀಡಿದ್ದಾರೆ. ಅಂತಂದ್ರೆ 2 ದಿವಸದ ಹಿಂದೆ ಕ್ರಿಕೆಟ್ ಮ್ಯಾಚ್ ನಡೆದಿತ್ತಂತೆ. ಆ ಮ್ಯಾಚ್ ಅಲ್ಲೂ ಕೂಡ ಸ್ವಲ್ಪ ಜಗಳ ಆಗಿತ್ತಂತೆ. ಹಾಗಾಗಿ ಆ ಒಂದು ಘಟನೆನೂ ಕೂಡ ಈ ಕೊಲೆಗೆ ಕಾರಣವಾಗಿರ್ಬೋದು ಎನ್ನುವಂತ ಮಾಹಿತಿಯನ್ನ ಅಲ್ಲಿನ SP ಕೂಡ ಮಾಹಿತಿ ನೀಡಿದ್ದಾರೆ. ಈಗ ಆ ಕುಟುಂಬಕ್ಕೆ ಸರ್ಕಾರದಿಂದ 10 ಲಕ್ಷ ಪರಿಹಾರವನ್ನ ಕೂಡ ಈಗ ಸರ್ಕಾರ ಘೋಷಣೆ ಮಾಡಿರುವಂತದ್ದು. ನೋಡಿ, ಇನ್ನು SSLC ಓದ್ತಾ ಇರುವಂತಹ 9ನೇ ಕ್ಲಾಸ್ ಓದ್ತಾ ಇರುವಂತಹ ಹುಡುಗರೇ ಈ ಕೃತ್ಯಕ್ಕೆ ಮುಂದಾದ್ರೆ ಇನ್ನು ಮುಂದೆ ಜನರ ಗತಿ ಏನು, ಮತ್ತೆ ಸಮಾಜದ ಗತಿ ಏನು ಎನ್ನುವಂತ ಪ್ರಶ್ನೆಯನ್ನ ಕೂಡ ನಾವು ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಮನೆಯಲ್ಲಿ ಯಾವ ತರ ಹುಡುಗರನ್ನ ಬೆಳೆಸ್ತೀವಿ ಅದರ ಮೇಲೆ ಹುಡುಗರು ಬೆಳಿತಾರೆ, ಆ ತರ ಅವ್ರ ಮೈಂಡ್ ಸೆಟ್ ಇರುತ್ತೆ ಎನ್ನುವಂತ ಒಂದು ಕಳಕಳಿಯನ್ನ ಕೂಡ ಇಲ್ಲಿ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಇಂತಹ ಒಂದು ಹುಡುಗರನ್ನ ಎತ್ತಿರುವಂತಹ ತಂದೆ ತಾಯಿಗಳು ಅಂತವ್ರು ತಪ್ಪಲ್ಲ, ಬಟ್ ಅವ್ರು ಬೆಳೆದಿದ್ದು ಹೇಗೆ ಎನ್ನುವಂತ ಸಮಾಜ ಪ್ರಶ್ನೆ ಮಾಡೇ ಮಾಡುತ್ತೆ. ಈಗ ಮತ್ತೊಂದು ಸುದ್ದಿಯನ್ನ ನೋಡೋದಾದ್ರೆ, ನೋಡಿ, ರಾಜ್ಯದಲ್ಲಿ ಖಾಲಿ ಇರುವಂತಹ ಲಕ್ಷಾಂತರ ಸರ್ಕಾರಿ ಹುದ್ದೆಗಳನ್ನ ತಕ್ಷಣವೇ ಭರ್ತಿ ಮಾಡಬೇಕು ಹಾಗೂ ಸ್ಥಗಿತಗೊಂಡಿರುವ ನೇಮಕಾತಿ ಪ್ರಕ್ರಿಯೆಗಳನ್ನ ಕೂಡಲೇ ಆರಂಭಿಸಬೇಕು ಎಂದು ಆಗ್ರಹಿಸಿ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಿಕಾಂಕ್ಷಿಗಳು ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆ ಹಾಗೂ ಬಿಜೆಪಿ ನೇತೃತ್ವದ ಧಾರವಾಡ ಶ್ರೀನಗರ ವೃತ್ತದಿಂದ ಈ ಬೃಹತ್ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಕಳೆದ 2 ವರ್ಷಗಳಿಂದ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಿಗಳ ನೇಮಕಾತಿ ಪ್ರಕ್ರಿಯೆ ಬಹುತೇಕ ಸ್ಥಗಿತಗೊಂಡಿದೆ. ಪ್ರಸ್ತುತ ರಾಜ್ಯ ಸರ್ಕಾರದಿಂದ ವಿವಿಧ ಇಲಾಖೆಗಳಲ್ಲಿ ಬರೋಬ್ಬರಿ 2.85 ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿವೆ. ಹಣಕಾಸಿನ ಮುಗ್ಗಟ್ಟಿನಿಂದ ದಿವಾಳಿಯಾಗಿರುವ ರಾಜ್ಯ ಸರ್ಕಾರ ಹೊಸ ನೇಮಕಾತಿಗಳಿಗೆ ಹಣಕಾಸು ಒದಗಿಸುವ ಸ್ಥಿತಿಯಲ್ಲಿಲ್ಲ. ಈ ಕಾರಣಕ್ಕಾಗಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳನ್ನ ವಿಳಂಬ ಮಾಡುತ್ತಿದೆ. ಯುವಕರಿಗೆ ಉದ್ಯೋಗ ನೀಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಪ್ರತಿಭಟನಾಕಾರರು ಮತ್ತೆ ಬಿಜೆಪಿ ಮುಖಂಡರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳು ಯಾವ ತರ ಮಾತನಾಡ್ತಿದ್ದಾರೆ, ಯಾವ ತರ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ನೋಡಿ, ಬಾಂಗ್ಲಾದೇಶದಲ್ಲಿ ಮತ್ತೊಂದು ಆ ತರದೊಂದು ಘಟನೆಯನ್ನ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಅದೇ ತರದ ಘಟನೆಯನ್ನ ನಾವು ಕೂಡ ಮಾಡ್ಬೇಕಾಗತ್ತೆ. ನೀವು ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಆ ತರ ಬಾಂಗ್ಲಾದೇಶದಲ್ಲಿ ಆಗಿರೋ ತರ ಇಲ್ಲಿ
ಆಗೋದನ್ನ ಬಿಡಬೇಡಿ. ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಲಿಲ್ಲ ಅಂದ್ರೆ ಮತ್ತೊಂದು ಬಾಂಗ್ಲಾದೇಶ್ ಆಗೇ ಆಗತ್ತೆ. ಉತ್ತರ ಕರ್ನಾಟಕದ ಶೈಕ್ಷಣಿಕ ಕಾಶಿ ಎಂದೇ ಹೆಸರಾಗಿರುವ ಧಾರವಾಡದಲ್ಲಿ ಸಾವಿರಾರು ಯುವಕರು ಈ ಒಂದು ಕೂಗನ್ನ ಎತ್ತಿರುವಂತದ್ದು. ಹಳ್ಳಿಗಳಿಂದ ಬಂದು PG ಹಾಸ್ಟೆಲ್ಗಳಲ್ಲಿ ಇದ್ದುಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಾರೆ. ಆದರೆ ವರ್ಷಗಳು ಕಳೆದರೂ ಕೂಡ ಇಂತಹ ಸ್ಥಿತಿ KPSC, ಪೊಲೀಸ್ ಇಲಾಖೆ ಸೇರಿದಂತೆ ಯಾವುದೇ ಪ್ರಮುಖ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಅಧಿಸೂಚನೆ ಹೊರಬೀಳುವುದಿಲ್ಲ. ಅವರ ಆರ್ಥಿಕ ಹಾಗೂ ಮಾನಸಿಕ ಸ್ಥಿತಿ ಮೇಲೆ ಗಂಭೀರ ಪರಿಣಾಮ ಕೂಡ ಬೀಳ್ತಾ ಇದೆ. ಹಾಗಾದ್ರೆ ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ ಎನ್ನುವುದನ್ನ ಕೂಡ ನಾವು ಇಲ್ಲಿ ಕಾದ್ ನೋಡ್ಬೇಕಾಗಿರುವಂತದ್ದು. ಇನ್ನು ಸರ್ಕಾರಿ ಉದ್ಯೋಗದ ನಿರೀಕ್ಷೆ ಇರುವ ಸಾವಿರಾರು ವಿದ್ಯಾರ್ಥಿಗಳು ನೇಮಕಾತಿ ಇದೇ ತರದ ವಿಳಂಬ ಈಗ ಎಷ್ಟು ದಿನ ಅಂತ ಈ ತರದ ಒಂದು PG ರೆಂಟ್ ಅನ್ನ ಕಟ್ಟಬೇಕು, ರೂಮ್ ರೆಂಟ್ ಅನ್ನ ಕಟ್ಟಬೇಕು, ಯಾರು ತರ್ತಾರೆ? 2 ವರ್ಷ ಕೂಡ ಒಂದು ನೋಟಿಫಿಕೇಶನ್ ಆಗಿಲ್ಲ ಅಂತಂದ್ರೆ. ಮತ್ತೆ ಧಾರವಾಡ ಮಹಾನಗರ ಪೊಲೀಸ್ ಏನು ಕಮಿಷನರ್ ಇದ್ದಾರೆ ಶಶಿಕುಮಾರ್ ಅವರು ಕೂಡ ಖುದ್ದು ಸ್ಥಳದಲ್ಲೇ ಅಲ್ಲೇ ಕೂಡ ಇದ್ದಾರೆ. ವಿದ್ಯಾರ್ಥಿ ಜೊತೆಗಳು ಏನು ಪ್ರೊಟೆಸ್ಟ್ ಮಾಡ್ತಿರೋರನ್ನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಅವರು ಕೂಡ ಅಲ್ಲಿ ಹರ್ಷವನ್ನ ಪಡ್ತಾ ಇರುವಂತದ್ದು. ಇನ್ನು ನೋಡಿ, ಫೆಬ್ರವರಿ 24ರಂದು ಪ್ರತಿಭಟನೆ ನಡೆಸುವ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘ ಪೊಲೀಸ್ ಇಲಾಖೆಯಿಂದ ಅನುಮತಿ ಕೇಳಿತ್ತು. ಆದ್ರೆ ಪೊಲೀಸರು ಪರವಾಗಿ ಏನು ಪರವಾನಗಿ ನೀಡಲು ಕೂಡ ಹಿಂದೇಟನ್ನ ಹಾಕಿದ್ರು. ಆದ್ರೆ ಇದೇ ಉದ್ದೇಶಕ್ಕಾಗಿ ಬಿಜೆಪಿ ಮುಖಂಡರು ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಮಾತ್ರ ಅನುಮತಿ ನೀಡಿರುವುದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ನೋಡಿ, ಅವ್ರಿಗೆ ಕೊಡ್ತೀರಾ, ನಮಗ್ ಕೊಡಲ್ಲ, ಒಂದು ಪ್ರತಿಭಟನೆ ಮಾಡಲಿಕ್ಕೆ ಎನ್ನುವಂತ ಒಂದು ಕಾರಣವನ್ನ ನೀಡಿ ಕೂಡ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಪರಿಸ್ಥಿತಿ ಉದ್ವಿಗ್ನಗೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ಶ್ರೀನಗರ ವೃತ್ತದ ಬಳಿ ಯುವಕರನ್ನ ತಡೆದು ಯತ್ನಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಬಿಜೆಪಿ ಮುಖಂಡರು ಕೂಡ ಅಲ್ಲಿ ಅಶೋಕ್ ಆಗಿರ್ಬೋದು, ಇವರೆಲ್ಲ ಸೇರಿ ಸರ್ಕಾರ ಕೂಡಲೇ ನೇಮಕಾತಿಯನ್ನ ಮಾಡಬೇಕು, ಅಧಿಸೂಚನೆಯನ್ನ ಹೊರಡಿಸಬೇಕು, ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ಏನು ಅವರ ಕಷ್ಟ ಯಾರು ಕೇಳ್ತಾರೆ? ಈ ಗ್ಯಾರಂಟಿ ಅಂತ ಸರ್ಕಾರ ದಿವಾಳಿ ಆಗಿದೆ. ಆದ್ರೆ ವಿದ್ಯಾರ್ಥಿಗಳನ್ನ ಕಡೆಗಣಿಸ್ತಿದೆ ಎನ್ನುವಂತಹ ಎಚ್ಚರಿಕೆಯನ್ನ ಬಿಜೆಪಿ ಮುಖಂಡರು ಕೂಡ ಮಾಡಿದ್ದಾರೆ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ, ಈ ಒಂದು ಪ್ರತಿಭಟನೆಯಿಂದ ಎಚ್ಚೆತ್ಕೊಳ್ತಾ ಅಥವಾ ಏನಾದ್ರೂ ಹಂಗೆ ನಡೆಯುತ್ತಾ ಎನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿರುವಂತದ್ದು. ಈಗ ಕೊನೆ ಸುದ್ದಿಯನ್ನ ನೋಡೋದಾದ್ರೆ, ನಟ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳನ್ನ ಒಳಗೊಂಡ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಮತ್ತೊಂದು ಮಹತ್ವದ ತಿರುವು ಸಿಕ್ಕಿದೆ. ತನಿಖೆ ನಡೆಸುತ್ತಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ವಿರುದ್ಧ ಸುಳ್ಳು ಸಾಕ್ಷಿ ಸೃಷ್ಟಿ ಮತ್ತು ದಾಖಲೆಗಳಲ್ಲಿ ದೋಷಾರೋಪಣೆ ಆರೋಪಗಳು ಈಗ ಎದ್ದಿರುವಂತದ್ದು. ಏನು ಆರೋಪಗಳು ಅನ್ನೋದನ್ನ ನೋಡೋದಾದ್ರೆ ನೋಡಿ, ಆರೋಪಿಗಳ ಫೋನ್ ಸೀಜ್ ಮಾಡಿದ್ದು ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಎಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗದಿದ್ದರೂ ಸೀಜ್ ಫೋಟೋಗಳಲ್ಲಿ ಠಾಣೆಯ ಫ್ಲೋರಿಂಗ್ ಮಿಸ್ ಮ್ಯಾಚ್ ಆಗಿವೆ ಎಂಬಂತ ಆರೋಪಗಳು. ಈ 3 ಆರೋಪಗಳನ್ನು ನೋಡೋದಾದ್ರೆ, ಆರೋಪಿಗಳಾದ A3 ಪುಟ್ಟಸ್ವಾಮಿ, ನಂದೀಶ್ ಸೇರಿದಂತೆ ಪ್ರದೋಷ್ ಫೋನ್ಗಳನ್ನ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪಂಚರ ಸಮಕ್ಷದಲ್ಲಿ ಸೀಜ್ ಮಾಡಲಾಗಿದೆ ಎಂದು ಚಾರ್ಜ್ ಶೀಟ್ ನಲ್ಲಿ ಹೇಳಲಾಗಿದೆ. ಆದ್ರೆ ಸೀಜ್ ಸಂದರ್ಭ ಫೋಟೋಗಳಲ್ಲಿ ಆರೋಪಿಗಳು ನಿಂತಿರುವ ಸ್ಥಳದ ಫ್ಲೋರಿಂಗ್ ವೆಟ್ರಿಫೈಡ್ ಟೈಲ್ಸ್ ಇದ್ದರೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಮಜಾಕ್ ಟೈಲ್ಸ್ ಅಳವಡಿಸಲಾಗಿದೆ ಎಂಬುದು ಗಮನಕ್ಕೆ ಬಂದಿರುವಂತದ್ದು. ಇದರಿಂದ ಫೋನ್ ಸೀಜ್ ಬೇರೆಡೆ ನಡೆದು ಠಾಣೆಯಲ್ಲಿ ನಡೆದಂತೆ ಸುಳ್ಳು ದಾಖಲೆ ಸೃಷ್ಟಿಸಲಾಗಿದೆ ಎಂಬ ಆರೋಪ ಈಗ ಎದ್ದಿರುವಂತದ್ದು. ನೋಡಿ, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ವಿರುದ್ಧ ಈಗ ಕ್ರಿಮಿನಲ್ ಕೇಸ್ ದಾಖಲಿಸಿ ಅವರನ್ನ ಆರೋಪಿಯನ್ನಾಗಿ ಮಾಡುವಂತೆ ವಕೀಲ್ ಸುಧನ್ವ ಅವರು ಸೆಷನ್ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇನ್ನು ಕೋರ್ಟ್ ಕ್ರಮಗಳು ಪ್ರಕರಣದಲ್ಲಿ ಸಾಕ್ಷ್ಯ ನಾಶದಂತೆ ಕಾಮಾಕ್ಷಿಪಾಳ್ಯ ಠಾಣೆಯ CC ಕ್ಯಾಮೆರಾಗಳನ್ನು ಕೂಡ ರಕ್ಷಿಸುವಂತೆ ಕೋರ್ಟ್ ಆದೇಶ ನೀಡಿದೆ. ಇಂದು ಫೆಬ್ರವರಿ 24 ಇತ್ತು ಸೆಷನ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆದಿರುವಂತದ್ದು. ಇಂದು ಪ್ರಕರಣದ ತನಿಖೆ ನಂಬಿಕಾರ್ಹತೆ ಮೇಲೆ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಪ್ರಕರಣದ ಹಿನ್ನೆಲೆ ಚಿತ್ರದುರ್ಗ ಕೊಲೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹಲವು ಆರೋಪಿಗಳನ್ನ ಒಳಗೊಂಡು ತನಿಖೆಯಲ್ಲಿ ಹಲವು ತಿರುವುಗಳು ಈಗ ಬಂದಿರುವಂತದ್ದು. ಹಾಗಾಗಿ ಈಗ ದರ್ಶನ್ಗೆ ಇದೇ ಈಗ ಒಂದು ವರದಾನ ಆಗುತ್ತಾ? ಇದರಿಂದ ಏನಾದ್ರೂ ದರ್ಶನ್ ವಕೀಲರು ಏನಾದ್ರೂ ಚಮತ್ಕಾರ ಮಾಡ್ತಾರಾ? ದರ್ಶನ್ ಪರವಾಗಿ ಏನಾದ್ರೂ ವರದಾನಗಳು ಸಿಗುತ್ತಾ? ದರ್ಶನ್ ಹೊರಗ್ ಬರ್ತಾರಾ ಅಥವಾ ದರ್ಶನ್ ನಿರಪರಾಧಿ ಆಗ್ತಾರಾ? ದರ್ಶನ್ ವಿರುದ್ಧ ಏನಾದ್ರೂ ಷಡ್ಯಂತ್ರಗಳು ನಡೆದಿದೆಯಾ ಎಂಬಂತ ಸಾಕಷ್ಟು ಅನುಮಾನಗಳು ಈಗ ಪೊಲೀಸರ ವಿರುದ್ಧ ಎದ್ದಿರುವಂತದ್ದು. ಹಾಗಾದ್ರೆ ಯಾವ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ? ಏನಾದ್ರೂ ಮತ್ತಷ್ಟು ಮಗದಷ್ಟು ಟ್ವಿಸ್ಟ್ಗಳು ಸಿಗುತ್ತಾ ಎನ್ನುವಂಥದ್ದನ್ನ ನಾವು ಇಲ್ಲಿ ಕಾದ್ ನೋಡ್ಬೇಕಾಗಿರುವಂತದ್ದು. ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.